ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆಯ ಹೆಸರಲ್ಲಿ ಭಾರತೀಯ ಸೇನೆ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸವನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾಡ್ತಾ ಇದೆ. ಸೊ ಈ ಬೆನ್ನಲ್ಲೇ ಒಂದು ಆತಂಕಕಾರಿ ಬೆಳವಣಿಗೆ ನಮಗೆ ಪತ್ತೆ ಆಗಿದೆ. ಜಮ್ಮುವಿನ ಪೂಂಚ್ನಲ್ಲಿ ಸೇನಾ ಕಾರ್ಯಾಚರಣೆ ಸಂದರ್ಭದಲ್ಲಿ 5 ಜೀವಂತ ಬಾಂಬ್ಗಳನ್ನ ವಶಕ್ಕೆ ಸೇನೆ ಪಡೆದುಕೊಂಡಿದೆ. ಅಂದ್ರೆ ಅವರು ಡಿಸ್ಕವರ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. 5 IED ಬಾಂಬ್ಗಳಲ್ಲಿ ಟಿಫಿನ್ ಬಾಕ್ಸ್ ನಲ್ಲಿ ಇಟ್ಟಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. 3 ಟಿಫಿನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ ನಲ್ಲಿ ಬಾಂಬ್ಗಳನ್ನ ಶೇಖರಿಸಿ ಇಡಲಾಗಿತ್ತು. ಸೇನಾ ಕಾರ್ಯಾಚರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಸುರಾನ್ಕೋಟ್ ಅರಣ್ಯ ಪ್ರದೇಶದಲ್ಲಿ ಈ ಆಪರೇಷನ್ ಟಿಕ್ಕಾ ನಡಿಬೇಕಾದ್ರೆ ಗೊತ್ತಾಗಿರೋದು. ಸಂವಹನ ಉಪಕರಣವನ್ನ ಕೂಡ ಅಲ್ಲಿ ನೋಡಿದೆ ಸೇನೆ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಅದು ಎಲ್ಲಿಂದ ಆಪರೇಟ್ ಆಗ್ತಾ ಇತ್ತು ಏನು, ಆಮೇಲೆ IED ಬಾಂಬ್ಗಳದ್ದು ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತಯಾರಾಗಿರೋದು ಎಲ್ಲ ಗೊತ್ತಾಗುತ್ತೆ. ನಿಮಗೆ ಆ ಫೋಟೋ ಕೂಡ ನಾವು ತೋರಿಸ್ತಾ ಇದ್ದೀವಿ. ದಟ್ಟ ಅರಣ್ಯದ ಪ್ರದೇಶದಲ್ಲಿ ಹೇಗೆ ಅವರು ವೆಪನ್ಸ್ ಜೊತೆಗೆ ವಿಧ್ವಂಸಕ ಕೃತ್ಯಕ್ಕೆ ಅಂತ ಬಾಂಬ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಅನ್ನೋದು ಕಾಡುಗಳಲ್ಲಿ ಪತ್ತೆ ಆಗ್ತಾ ಇರುವಂತಹ ಇಷ್ಟೂ ಎಕ್ಸ್ಪ್ಲೋಸಿವ್ಸ್ ನಮಗೆ ಸಾಕ್ಷಿ ಕೊಡ್ತಾ ಇದೆ. 5 IED ಬಾಂಬ್ಗಳು ನೋಡಿ. ಈ ತರ ಸೇನೆ ವರ್ಷ ಪೂರ್ತಿ ಕಾರ್ಯಾಚರಣೆಯನ್ನ ಮಾಡಿದಾಗ್ಲೂ ಕೂಡ ಅಲ್ಲಿ ಇಲ್ಲಿ ಈ ರೀತಿ ಡಿಟೆಕ್ಟ್ ಆಗ್ತಾನೆ ಇರುತ್ತೆ. ಒಂದೊಂದ್ಸಲ ಕೆಜಿಗಳ ಗಟ್ಟಲೆಯಲ್ಲಿ ಕಾಣಿಸುತ್ತೆ ನಮಗೆ, 300 kg 100 kg ಅಂತೆಲ್ಲ. ಬಾಂಬ್ ತಯಾರಿಕಾ ಘಟಕಗಳೇ ಇವೆಲ್ಲ. ಹಂಗೆ ನೋಡಕ್ ಹೋದ್ರೆ ಅಲ್ಲೇ ಮಾಡ್ಕೊಂಡಿದ್ದಾರೆ, ಅವ್ರೇನು ಎಲ್ಲೆಲ್ಲಿಂದನೋ ತರಿಸ್ಕೊತಾ ಇಲ್ಲ. ಎಕ್ಸಾಕ್ಟ್ಲಿ. ಆ ರಾ ಮೆಟೀರಿಯಲ್ಸ್ನೆಲ್ಲ ಈಗ ತೆಗೆದು ನೋಡ್ತಾರೆ. ಅಂದ್ರೆ ಬಿಡಿ ಭಾಗಗಳು ಎಲ್ಲಿಂದ ಸಿಕ್ಕಿದೆ, ಎಲ್ಲಿಂದ ಪೂರೈಕೆ ಆಗಿದೆ, ಮತ್ತೆ ಎಷ್ಟು ಜನ ಇಲ್ಲಿ ವಾಸ ಇದ್ರು ಎಲ್ಲವೂ ಕೂಡ ಡಿಟೆಕ್ಟ್ ಆಗ್ಬಿಡುತ್ತೆ ಆ ಎಕ್ಸ್ಪ್ಲೋಸಿವ್ಸ್ ನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. IED ಬಾಂಬ್ಗಳನ್ನ ಮತ್ತೆ ಸೇನೆ ನೋಡಿರೋದು, ಇದು ಯಾವ ಭಾಗದಲ್ಲಿ ಬರುತ್ತೆ, ಕಾಶ್ಮೀರದ ಯಾವ ರೀಜನಲ್ ಪತ್ತೆ ಆಗಿರೋದು, ಮತ್ತೆ ಯಾರಾದ್ರೂ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆಯಾ? ಮಮತಾ, ದಕ್ಷಿಣ ಕಾಶ್ಮೀರದ ಪೂಂಚ್ನ ಸುಹಾರ್ಕೋಟ್ ಅನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಬಾಂಬ್ಗಳು ಪತ್ತೆ ಆಗಿರುವಂಥದ್ದು. ಸಾಮಾನ್ಯವಾಗಿ ಗುಪ್ತಚರ ಇಲಾಖೆಯ ಮಾಹಿತಿಯ ಆಧಾರದ ಮೇಲೆ ಕೋಬಿಂಗ್ ಅನ್ನ ಮಾಡಲಾಗ್ತಾ ಇರುತ್ತೆ, ಸರ್ಚ್ ಆಪರೇಷನ್ ಅನ್ನ ನಿರಂತರವಾಗಿ ಮಾಡಲಾಗ್ತಾ ಇರ್ತದೆ. ಈಗ ಎರಡೂ ದೇಶಗಳ ನಡುವೆ ಟೆನ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಇರುವಂತಹ ಮಾಹಿತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಮಾಹಿತಿಗಳ ಆಧಾರದ ಮೇಲೆ ಸರ್ಚ್ ಆಪರೇಷನ್ಗಳು ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದು. ಹೀಗೆ ಸರ್ಚ್ ಆಪರೇಷನ್ ಅನ್ನು ನಡೆಸಬೇಕಾದಂತಹ ಸಂದರ್ಭದಲ್ಲಿ ಸುರ್ಹಾನ್ಕೋಟ್ ಅನ್ನುವಂಥ ಪ್ರದೇಶದಲ್ಲಿ ಈ ಬಾಂಬ್ಗಳು ಪತ್ತೆಯಾಗಿರುವಂಥದ್ದು. 5 ಜೀವಂತ IED ಬಾಂಬ್ಗಳು ಪತ್ತೆಯಾಗಿದ್ದಾವೆ. 3 ಟಿಫಿನ್ ಬಾಕ್ಸ್ಗಳಲ್ಲಿದ್ದರೆ 2 ಸ್ಟೀಲ್ ಬಕೆಟ್ಗಳಲ್ಲಿ ಇಡುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದ್ರೆ ಇವು ರೆಡಿ ಟು ಬ್ಲಾಸ್ಟ್ ಅನ್ನುವಂಥ ರೀತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಆದ್ರೆ ಇನ್ನೂ ಕೂಡ ಸ್ಫೋಟಕ್ಕೆ ತಯಾರಿಯನ್ನು ಮಾಡ್ಕೊಂಡಿರಲಿಲ್ಲ ಅಥವಾ ಅದನ್ನು ಆನ್ ಮಾಡಿರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಭಯೋತ್ಪಾದಕರ ಕೆಲವೊಂದಿಷ್ಟು ಬಟ್ಟೆಗಳು, ಉಡುಪುಗಳು ಕೂಡ ಅಲ್ಲಿ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಅವರು ಓಡಾಡಿರುವಂತಹ ಆಕ್ಟಿವಿಟೀಸು ಮತ್ತೆ ಅವರು ಅಲ್ಲಿ ಸ್ಟೇ ಮಾಡಿದ್ದಕ್ಕೆ ಪೂರಕವಾದಂತಹ ಒಂದಿಷ್ಟು ಸಾಕ್ಷ್ಯಾಧಾರಗಳು ಎಲ್ಲವೂ ಕೂಡ ಸಿಕ್ಕಿದಾವೆ. ಸೊ ಅಲ್ಲಿಗೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಈ ಒಂದು ಪ್ರದೇಶದಲ್ಲಿ ಭಯೋತ್ಪಾದಕರು ಕೆಲವು ದಿನಗಳ ಕಾಲ ತಂಗಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಥವಾ ಪೊಲೀಸರು ಅಥವಾ ಸೇನೆ ಬರುವಂತ ಮಾಹಿತಿಯನ್ನ ಗೊತ್ತಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಸಿಕ್ಕಿರುವಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳಾಗಿದ್ದಾವೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸರ್ಚ್ ಆಪರೇಷನ್ ಅನ್ನ ಜಾರಿ ಇಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇನ್ನು ಸ್ಥಳೀಯ ಭಾಗದಲ್ಲಿರುವಂತ ಕೆಲವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಯಾರಿದ್ರು, ಯಾರು ಬಂದಿದ್ರು, ಹೇಗಿದ್ರು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸಗಳು ಸೇನೆಯಿಂದ ಆಗ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ.